ಎಂದರೆ ಸಂತೋಷ ಪಡಬೇಕು. ಯಾಕೆಂದರೆ ಮೊದಲೇ ನೀವು ಓದಿದವರು, ಮೇಲಾಗಿ ಹಣವಿದ್ದವರು, ಆ ಹಣದ ಬಲದಿಂದ ಕೈಲಾಸವನ್ನೇ ಧರಿಗಿಳಿಸಿದವರು. ಹೀಗೂ ನಿಮ್ಮಂತವರ ಮೇಲೆ ಈ ರೀತಿ ಆಗುತ್ತದೆ ಎಂದರೆ ನಂಬಲೇಬೇಕು. ಹೌದು, ನಂಬಲೇಬೇಕು. ಬಡವರ ರಕ್ತದಲ್ಲಿ ಕೈ ತೊಳೆದು ಅರಮನೆಯ ಪಂಜರದಲ್ಲಿಟ್ಟು ನನ್ನ ಮನಸ್ಸಿನ ತುಂಬ ಬರೀ ಸ್ವಾರ್ಥವನ್ನೇ ತುಂಬಿದ್ದಾನೆ ನಮ್ಮಣ್ಣ. ಅಂಥದ್ರಲ್ಲಿ ಒಳ್ಳೆಯ ಮನಸ್ಸಿನಿಂದ ಬಂದು ನನ್ನ ಜೀವವನ್ನು ಉಳಿಸಿದ್ದೀರಾ ನೀವು. ನೋಡಿ, ದಯವಿಟ್ಟು ನಾನೊಂದು ಮಾತು ಕೇಳುತ್ತೇನೆ, ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಅದನ್ನು ನಡೆಸಿಕೊಡುತ್ತೀರಾ ನೀವು? ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ನೀವು. ಮಾತು ಭಾಗ್ಯಶ್ರೀ, ಈ ನಿಮ್ಮ ಮಾತು ಕೇಳಿ ನಮ್ಮ ಹಾಲಿನಂತ ಸಂಸಾರವನ್ನು ಮತ್ಯಾವ ನರಕಕ್ಕೆ ದೂಡಬೇಕೆಂದು ಹೊಂಚು ಹಾಕಿದ್ದೀರಿ. ನೀವು ಹಣವಿದ್ದವರು, ಹಣವಿದ್ದ ಶ್ರೀಮಂತರನ್ನು ಯಾವಾಗ ನಂಬಬೇಕು, ಯಾವಾಗ ಬಿಡಬೇಕು ಬಂದು ತಿಳಿಯುವುದಿಲ್ಲ. ಹೌದು, ನೀವು ಹೇಳುವ ಮಾತು ನಿಜವಿದೆ. ಆದ್ರೆ ನನ್ನ ತಪ್ಪುಗಳನ್ನು ಅರಿತುಕೊಂಡು ನಾನು ಒಳ್ಳೆಯವಳಾಗಿದ್ದೇನೆ. ದಯವಿಟ್ಟು ನಿಮ್ಮ ಸತಿ ಆಗಬೇಕೆಂದು ಬಯಸಿದ್ದೇನೆ ನಾನು. ಭಾಗ್ಯಶ್ರೀ, ಹೆಣ್ಣಿಗೆ 108 ಬಯಕೆ. ಕಂಡ ಕಂಡ ಹೆಣ್ಣಿನ ಆಸೆ ತೀರಿಸಲು ನಾನೇನು ಶ್ರೀಕೃಷ್ಣ ಪರಮಾತ್ಮನೂ ಅಲ್ಲ. ಆದಿ ಬೀದಿಯಲ್ಲಿ ಓಡಾಡುವಳ ಅಂದ ನೋಡಿ ಹುಟ್ಟೋ ಪ್ರೀತಿ ಅವಳ ಅಂದ ಇರೋ ತನಕ, ಸೌಂದರ್ಯ ನೋಡಿ ಹುಟ್ಟೋ ಪ್ರೀತಿ ಅವಳ ಸೌಂದರ್ಯ ಇರುವ ತನಕ, ಮನಸ್ಸಿನಲ್ಲಿ ಹುಟ್ಟೋ ಪ್ರೀತಿ ಮನುಷ್ಯ ಇರುವ ತನಕ. ಹಾ ಭಾಗ್ಯಶ್ರೀ, ನನ್ನಣ್ಣನ ಆಜ್ಞೆ ಇಲ್ಲದೆ ನಾನು ಯಾವ ನಿರ್ಧಾರಕ್ಕೂ ಬರುವುದಿಲ್ಲ. ನನಗೆ ಕೆಲಸವಿದೆ, ನಾನಿನ್ನು ಬರುತ್ತೇನೆ. ನಿಲ್ಲಿ ಸಮರ್, ನಾನೊಂದು ಮಾತು ಹೇಳುತ್ತೇನೆ, ನೀವು ಕಿವಿಗಟ್ಟು ಕೇಳಿ. ನಾನು ಮದುವೆ ಆಗುವುದಾದ್ರೆ, ಈ ಜನ್ಮದಲ್ಲಿ ಮದುವೆ ಆಗುವುದಾದ್ರೆ ನಿಮ್ಮನ್ನೇ ಮದುವೆ ಆಗುತ್ತೇನೆ. ಅಂತ ಪ್ರಸಂಗ ಬಂದ್ರೆ ನಾನು ಸತ್ತು ಹೋಗುತ್ತೇನೆ. ನಿಮ್ಮಂತ ಸೌಂದರ್ಯ ತುಂಬಿದ ಹೆಣ್ಣುಗಳು ತನ್ನನೆ ತುಂಬಿದ ಕಣ್ಣಿಗೆ ಬರೆಯುವ ಬಣ್ಣದ ಕಡ್ಡಿ ಹಾದಿಗೆ ಇದ್ದಾಗ ಅದೇ ಬಣ್ಣದ ಕಡ್ಡಿಯಿಂದ ಚಿತ್ರವನ್ನು ಬಿಡಿಸಿ ಬಾಡಿ ಹೋದ ಬಳ್ಳಿ ಮತ್ತೆ ಚಿಗುರುವುದಿಲ್ವೇ? ಚಿಗುರೋಕ್ಕಿಂತ ಬಳ್ಳಿಯನ್ನು ಕಿತ್ತಾಕುವ ಜನರಿಗೆ ಎಲ್ಲಿಂದ ಬರಬೇಕು ಕರುಣೆ? ನೋಡಿ, ಮಾನವನಿಗೆ ಕಷ್ಟಗಳು ಬರುವುದು ಸಹಜ. ನಿಮಗೆ ಕಷ್ಟಗಳು ಬಂದಿದ್ದವೆ ಅಂದ್ರೆ ನಿಮ್ಮನ್ನು ನಾಶ ಮಾಡುವುದಕ್ಕಲ್ಲ, ನಿಮ್ಮಲ್ಲಿರುವ ಸಾಮರ್ಥ್ಯ ಶಕ್ತಿಯನ್ನು ತೋರಿಸುವುದಕ್ಕಾಗಿ ನಿಮ್ಮನ್ನು ಮನಸಾರೆ ಮೆಚ್ಚಿದ್ದೇನೆ ನಾನು. ಸಮಾರಿ ಭಾಗ್ಯಶ್ರೀ, ಇಲ್ಲ ಸಲ್ಲದ ವಿಚಾರ ಹೇಳಿ ನನ್ನ ತಲೆ ಕೆಡಿಸಬೇಡ. ನನಗೆ ಕೆಲಸ ಬಹಳ ಇದೆ, ನಾನಿನ್ನು ಬರುತ್ತೇನೆ. ಹೋಗು ಸಮರ್ಥ್, ಹೋಗು. ನನ್ನಿಂದ ನೀನು ಎಷ್ಟೇ ದೂರ ಹೋದ್ರೂ ಸರಿ, ನಿನ್ನನ್ನು ಪತಿಯಾಗಿ ಪಡೆಯುತ್ತಿದ್ರೆ ನನ್ನ ಹೆಸರು ಭಾಗ್ಯನೇ ಅಲ್ಲ. ನಿನ್ನ ರೂಪ ಯೌವನ ತುಂಬಿದ ಈ ನಿನ್ನನ್ನು ನೋಡಿ ನನಗೆ ಹಾಡಿ ಕುಣಿಯಬೇಕೆನಿಸುತ್ತದೆ. ನನಗೆ ಬಾ, ನನ್ನಲ್ಲ ಬಾ.
ನನ್ನಲ್ಲ ಛೀ, ನಾನು ಕಂಡದ್ದು ಇಷ್ಟೊತ್ತು ಕನಸ. ಈ ಕನಸನ್ನು ನರ್ಸ್ ಮಾಡುವುದೇ ನನ್ನ ಗುರಿ.